ಏನು ಕೆಲಸ ನಡೀಲಾರ್ದಂಥ ಒಂದು ಸ್ಥಿತಿ, ಕೈ ಇಟ್ಟಿರುವಂಥದ್ದೆಲ್ಲ ಮಣ್ಣಾಗುವಂಥ ಒಂದು ಸ್ಥಿತಿ. ಮಣ್ಣಿಗಾದರೂ ಬೆಲೆ ಇದೆ, ನಾವು ಮಾಡಿದ ಕೆಲಸಕ್ಕೆ ಬೆಲೆ ಇಲ್ಲ. ನಷ್ಟದ ಮೇಲೆ ನಷ್ಟವನ್ನು ಅನುಭವಿಸ್ತಾ ಇದ್ದೀನಿ ಅಂತೇಳಿ ಅಂದ್ಕೊಳ್ತಾ ಇರ್ಬೋದು. ಆದರೆ ದೇವರಲ್ಲಿ ನೀನು ಮಾಡಿದಂಥ ಪ್ರಾರ್ಥನೆ ಏನಾಗಲ್ಲ, ಅದು ಫಲ ಕೊಡಲಾರದೆ ಇರಲ್ಲ. ಖಂಡಿತವಾಗಿ ನಿನ್ನ ಜೀವಿತದಲ್ಲಿ ಏನು ಮಾಡುತ್ತೆ, ಅದು ಫಲವನ್ನು ಕೊಡುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಿನ್ನ ಕಣ್ಣೀರನ್ನು ಏನು ಮಾಡುತ್ತೆ, ಒರೆಸ ಹಾಕುತ್ತೆ, ತೊಡೆದಾಗುತ್ತೆ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ತಂದೆಗೆ, ಒಬ್ಬ ವ್ಯಕ್ತಿ ತನ್ನ ಸ್ವಂತ ಅಣ್ಣನಿಗೆ ಮೋಸ ಮಾಡಿದ ಕಾರಣದಿಂದ ಇವತ್ತಿನ ದಿನ ಆತನಿಗೆ ಹಣ ಇದೆ, ಐಶ್ವರ್ಯ ಇದೆ, ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ. ಆದರೆ ಆತನ ಜೀವಿತದಲ್ಲಿ ಏನಿದೆ, ದುಃಖ ಇದೆ. ಹಲ್ಲೆಲೂಯಾ. ಆತನ ಜೀವಿತದಲ್ಲಿ ಏನಿದೆ, ದುಃಖ ಇದೆ. ನೀನು ಮಾಡಿರ್ತಕ್ಕಂಥ ಮೋಸಗಳು ನಿನ್ನ ಜೀವಿತದಲ್ಲಿ ಇವತ್ತಿನ ದಿನ ನನಗೆ ದುಃಖಕ್ಕೆ ಕಾರಣ ಆಗಿರ್ಬೋದು. ಹಲ್ಲೆಲೂಯಾ. ಯಾರಿಗೋ ಮಾತು ಕೊಟ್ಟಿರ್ತೀಯ, ಯಾರಿಗೋ ಭಾಷೆ ಕೊಟ್ಟಿರ್ತೀಯ, ಯಾರಿಗೋ ಏನೋ ತಪ್ಪಾದ ರೀತಿಯಲ್ಲಿ ನೀನು ನಡೆಸಿರ್ತೀಯ, ಮೋಸ ಮಾಡಿರ್ತೀಯ. ಆ ಮೋಸದ ಒಂದು ತ್ರಾಸು ಎಂಬುದಾಗಿ ನಾವು ನೋಡ್ತಾ ಇರ್ತೀವಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ. ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ತಂದೆಗೆ ಮೋಸ ಮಾಡ್ತಾನೆ, ಆಹಾರವನ್ನು ಕೊಟ್ಟು ತಂದೆಯಿಂದ ಆಶೀರ್ವಾದವನ್ನು ಪಡ್ಕೊಳ್ತಾನೆ. ಅಣ್ಣನಿಗೆ ಮೋಸ ಮಾಡ್ತಾನೆ, ಅಣ್ಣನಿಗೆ ಇಷ್ಟವಾಗಿರ್ತಕ್ಕಂಥ ಹಸಿವಿನಿಂದ ಬಂದಾಗ ಗುಗ್ಗರಿಯನ್ನು ಕೊಟ್ಟು ಏನು ಮಾಡ್ತಾನೆ, ಅಣ್ಣನಿಗೆ ಮೋಸ ಮಾಡ್ತಾನೆ. ಚೊಚ್ಚಲು ಥರದ ಅಕ್ಕನ ಏನು ಮಾಡ್ತಾನೆ, ಬಾಚಿಕೊಳ್ತಾನೆ. ಪ್ರೇರ ಆತನು ಬೇರೆ ಯಾರೂ ಅಲ್ಲ. ಯಾರ ಆತನ ಹೆಸರೇನು, ಯಾಕೋಬನು ಎಂಬುದಾಗಿ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 32ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ದುಃಖವೂ ಮೋಸವೂ ಕೂಡ ದುಃಖಕ್ಕೆ ಏನಾಗಿದೆ, ಕಾರಣವಾಗಿದೆ ಎಂಬುದಾಗಿ. ಹಲ್ಲೆಲೂಯಾ. 32:7ನೇ ವಚನ ಓದ್ರಿ. ನಾವು ನಿನ್ನ ಅಣ್ಣನಾದ ಏಸಾವನ ಹತ್ತಿರಕ್ಕೆ ಹೋಗಿ ಬಂದಿದ್ದೇವೆ, ಅವನು 400 ಜನರ ಸಮೇತ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆಂದು ಹೇಳಿದಾಗ ಯಾಕೋಬನಿಗೆ ಬಹು ಭಯವೂ ಕಳವಳವೂ ಉಂಟಾದವು. ಹಲ್ಲೆಲೂಯಾ. ಸ್ವಂತ ಅಣ್ಣ ಬರಕತ್ತನಂದ್ರೆ ಸಂತೋಷ ಆಗ್ಬೇಕಲ್ಲ. ಸ್ವಂತ ಅಣ್ಣ ಬರ್ತಾ ಇದ್ದಾನಂದ್ರೆ ಏನಾಗಬೇಕು, ಆನಂದ ಆಗಬೇಕು. ಅಯ್ಯೋ, ನನ್ನ ಅಣ್ಣ ನನ್ನನ್ನು ಎದುರುಗೊಳ್ಳೋದಕ್ಕೆ ಬರ್ತಾ ಇದ್ದಾನಂತೇಳಿ. ಆದರೆ ಈತನಿಗೆ ಏನಾಗ್ತಾ ಇದೆ, ದುಃಖ ಆಗ್ತಾ ಇದೆ. ಯಾಕೆ ದುಃಖ ಆಗ್ತಾ ಇದೆ ಅಂದರೆ, ಕೆಲವು ವರ್ಷಗಳ ಹಿಂದೆ ಅಣ್ಣನಿಗೆ ಅಪ್ಪನಿಗೆ ಮೋಸ ಮಾಡಿ ಹೋಗಿ ಬೇರೊಂದು ದೇಶದಲ್ಲಿ ಜೀವಿಸಿ ಅನೇಕವಾದ ಸಂಪತ್ತನ್ನು ಗಳಿಸಿಕೊಂಡಾಗಲೂ ಕೂಡ, ಎಲ್ಲ ರೀತಿಯಿಂದ ಸಮೃದ್ಧಿ ಇದ್ದಾಗಲೂ ಕೂಡ ಆತನು ಪುನಃ ಅಣ್ಣನ ದೇಶಕ್ಕೆ, ತನ್ನ ಸ್ವಂತ ದೇಶಕ್ಕೆ ಬರುವಾಗ ಆತನಿಗೆ ಏನಾಗ್ತಾ ಇದೆ ಪ್ರಿಯರೇ, ದುಃಖ ಆಗ್ತಾ ಇದೆ. ಹಲ್ಲೆಲೂಯಾ. ಏನಾಗ್ತಾ ಇದೆ, ದುಃಖ ಆಗ್ತಾ ಇದೆ. ಯಾಕೆ ದುಃಖ ಆಗ್ತಾ ಇದೆ ಅಂದರೆ, ಆತನು ಮೋಸದಿಂದ ಆಶೀರ್ವಾದವನ್ನು ಪಡೆದುಕೊಂಡಿದ್ದಾನೆ. ಆತನು ಮೋಸದಿಂದ ಅಣ್ಣನ ಚೊಚ್ಚಲುತನದ ಹಕ್ಕನ್ನ ತಾನು ಪಡೆದುಕೊಂಡಿದ್ದಾನೆ. ಅದರ ಸಲುವಾಗಿ ಈಗ ಆತನಿಗೆ ಬಹು ಕಳವಳ ಆಗ್ತಾ ಇದೆ, ಆತನಿಗೆ ಭಯ ಎನ್ನುವಂಥದ್ದು ಆಗ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಆತನಿಗೆ ಆಸ್ತಿ ಇದೆ, ಐಶ್ವರ್ಯ ಇದೆ, ಮಕ್ಕಳು ಇದ್ದಾರೆ, ಎಲ್ಲ ಸಮೃದ್ಧಿಯಿಂದ ದೇವರು ತುಂಬಿಸಿದ್ದಾನೆ. ಆದರೂ ಕೂಡ ಆತನಿಗೆ ದುಃಖ ಯಾಕೆ ಆಗ್ತಾ ಇದೆ ಅಂದರೆ, ಆತನು ಮೋಸ ಮಾಡಿದವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಒಂದು ಸಂದರ್ಭದಲ್ಲಿ ಆತನು ಅಣ್ಣನು ಎದುರುಗೊಳ್ಳೋದಕ್ಕೆ ಬರ್ತಾ ಇದ್ದಾನೆ ಎಂಬುದಾಗಿ ಗೊತ್ತಾದಂತಹ ಸಂದರ್ಭದಲ್ಲಿ ಆತನಿಗೆ ಭಯ ಕಳವಳಗಳು ಉಂಟಾದಾಗ, ಬಹು ದುಃಖ ಉಂಟಾದಾಗ ದೇವರು ಏನ್ ಮಾಡಿದಂದ್ರೆ ಯಾಕೋಬನ ಬಳಿಗೆ ಬಂದೆಂಬುದಾಗಿ ದೇವರು ವಾಕ್ಯ ನಮಗೆ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅದೇ 32ನೇ ಅಧ್ಯಾಯ 23ನೇ ವಚನದಿಂದ ನಾವು ಓದಿಕೊಳ್ಳುವಾಗ, ಅವರನ್ನು ತನ್ನ ಆಸ್ತಿ ಎಲ್ಲವನ್ನು ದಾಟಿಸಿದ ಮೇಲೆ ಯಾಕೋಬನು ಒಂಟಿಗನಾಗಿ ಹಿಂದೆ ನಿಂತಿರಲು ಯಾರೋ ಒಬ್ಬ ಪುರುಷನು ಬೆಳಗಾಗುವ ತನಕ ಅವನ ಸಂಗಡ ಹೋರಾಡಿದನು. ಆ ಪುರುಷನು ತಾನೂ ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಲನ್ನು ಮುಟ್ಟಿದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಆ ಪುರುಷನು ನಿನ್ನ ಹೆಸರೇನು ಎಂದು ಕೇಳಿದ್ದಕ್ಕೆ ಅವನು ಯಾಕೋಬನು ಅಂದಾಗ ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನೆನ್ನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡಲು ಹೋರಾಡಿ ಗೆದ್ದವನಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರು ಉಂಟಾಗುವುದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೋಬನು ಎಂಬುದಾಗಿ ನೀನು ಅನ್ನಿಸಿಕೊಳ್ಳುವುದಿಲ್ಲ. ಯಾಕೋಬನ್ ಅಂದ್ರೆ ಏನರ್ಥ? ಯಾಕೋಬನ್ ಅಂದ್ರೆ ಮೋಸಗಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯಾಕೋಬನ್ ಅಂದ್ರೆ ಹಿಮ್ಮಡಿಯನ್ನು ಹಿಡಿದುಕೊಂಡು ಬಂದವನು ಎಂಬುದಾಗಿ. ಹಲ್ಲೆಲೂಯಾ. ಏಸಾವನಂದ್ರೆ ಕೆಂಪು ರೋಮ ಉಳ್ಳಂತವನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ, ಆವತ್ತಿನ ರಾತ್ರಿಯೇ ದೇವರು ಆಶೀರ್ವಾದ ಮಾಡುವುದಕ್ಕೋಸ್ಕರವಾಗಿ ಯಾರ ಬಳಿಗೆ ಬಂದರು?
ಯಾಕೋಬನ ಬಳಿಗೆ ಬಂದರು ಪ್ರಿಯರೇ. ಹಲ್ಲೆಲೂಯಾ. ಅಣ್ಣನಿಂದ ಸಾವು ನನಗೆ ಆಗ್ತಾ ಇದೆ, ನನ್ನ ಹೆಂಡತಿಯನ್ನ ಮಕ್ಕಳನ್ನ ಎಲ್ಲರನ್ನ ಬರ್ಬರವಾಗಿ ಅಣ್ಣನ ಸಾಯಿಸ್ತಾನೆ, ದ್ವೇಷ ಇಟ್ಕೊಂಡಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಾವಿನ ವೇಷ 12 ವರ್ಷ, ಮನುಷ್ಯನ ಒಂದು ಹಾವಿನ ಒಂದು ರೋಷ ಎಷ್ಟು ವರ್ಷ? 12 ವರ್ಷ. ಮನುಷ್ಯಂದು ಸಾಯೋವರೆಗೂ, ಜೀವ ಇರೋವರೆಗೂ 100 ವರ್ಷ ಅಂದ್ರೆ 100 ಅಂತೇಳಿ ಅನ್ಬೋದು ನಾವು, ಆದರೆ ಕೆಲವೊಂದು ವಿಕೆಟ್ಗಳು ಬೇಗ ಬೇಗ ಹೋಗ್ತಾರೆ. ಅಲ್ಲೆಲ್ಲೂಯಾ. ಪ್ರೈಸ್ ಗಾಡ್. ರೋಷ ಇಟ್ಕೊಳ್ತಾರ, ರೋಷದಿಂದನೇ ಯಾವುದೋ ಒಂದು ರೋಗ ಬಂದು ಏನಾಗ್ತಾರ, ಔಟ್ ಆಗಿಬಿಡ್ತಾರೆ. ಅಲ್ಲೆಲ್ಲೂಯಾ. ಅದಕ್ಕೆ 100 ವರ್ಷ ಅಲ್ಲ. ಹಾವಿನ ರೋಷ 12 ವರ್ಷ, ಮನುಷ್ಯನ ರೋಷ ಒಂದು ಸ್ಟೇಡ್ ಎಷ್ಟು ವರ್ಷ? ತಾನಿರುವ ವರ್ಷ, ತಾನು ಭೂಮಿ ಮೇಲೆ ಜೀವಿಸುವಂಥ ವರ್ಷ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನನ್ನ ಅಣ್ಣ ನನ್ನ ಮೇಲೆ ದ್ವೇಷ ಇಟ್ಕೊಂಡಿದ್ದ, ನನ್ನ ಖಂಡಿತವಾಗಿ ಸಾಯಿಸ್ತಾನೆ. ಆತನ ಚೊಚ್ಚಲುತನದ ಹಕ್ಕನ್ನು ನಾನು ಬಾಚಿಕೊಂಡಿದ್ದೇನೆ, ಆತನಿಗೆ ಬರುವಂಥ ಆಶೀರ್ವಾದಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ಖಂಡಿತವಾಗಿ ನನ್ನನ್ನು ಏನು ಮಾಡ್ತಾನೆ? ಸಾಯಿಸ್ತಾನೆ. ನನ್ನನ್ನು ಮಾತ್ರ ಅಲ್ಲ, ನನಗೆ ಈಗ ಹೆಂಡತಿಯರಿದ್ದಾರೆ, ಮಕ್ಕಳಿದ್ದಾರೆ, ನನಗೆ ಧನ ಸಂಪತ್ತು, ಸಿರಿ ಸಂಪತ್ತು, ಬೆಳ್ಳಿ ಬಂಗಾರ ಎಲ್ಲ ವಸ್ತ್ರಗಳು ನನ್ನ ಹತ್ರ ಇದ್ದಾವೆ. ಅವುಗಳೆಲ್ಲವನ್ನು ಕೂಡ ಏನು ಮಾಡ್ತಾನೆ? ಎಲ್ಲ ದನ ಕುರಿಗಳನ್ನು ಕೂಡ ಏನು ಮಾಡ್ತಾನೆ? ತೆಗೆದುಕೊಂಡು ನನ್ನನ್ನು ಹೀನಾಯವಾಗಿ ಅಡವಿ ಅರಣ್ಯದಲ್ಲಿ ಸಾಯಿಸಿ ಹೋಗ್ತಾನೆ ಎಂಬುದಾಗಿ ಅಂದುಕೊಂಡಿದ್ದ ಪ್ರಿಯರೇ ಯಾರು? ಯಾಕೋಬನ. ಆದರೆ ದೇವರು ಯಾವಾಗ ಯಾಕೋಬನ ಬಳಿಗೆ ಬಂದಾಗ ಯಾಕೋಬನು ಹತ್ಕಂತ ದೇವರ ಆಶೀರ್ವಾದವನ್ನು ಏನು ಮಾಡ್ತಾನಂತೆ? ಬೇಡಿಕೊಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅಳುತ್ತಾ ತಾನು ಮಾಡಿದಂಥ ಪಾಪಕ್ಕೆ, ತಾನು ಮಾಡಿರ್ತಕ್ಕಂಥ ಮೋಸಕ್ಕೆ ಪ್ರಾಯಶ್ಚಿತ್ತಪಟ್ಟವನಾಗಿ ದೇವರನ್ನು ಬೇಡಿಕೊಳ್ಳುವಾಗ ಅದ್ಭುತವಾದ ರೀತಿಯಲ್ಲಿ ದೇವರು ಏನು ಮಾಡ್ತಾನೆ? ನೀನು ಇನ್ನು ಮುಂದೆ ಯಾಕೋಬನಲ್ಲ, ನೀನೇನಾಗ್ತೀಯಾ? ಇಸ್ರಾಯೇಲನೆಂಬುದಾಗಿ ನೀನು ಬದಲಾಗ್ತೀಯಾ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ. ಆವತ್ತಿನ ದಿನವೇ ಇಸ್ರಾಯೇಲನೆಂಬುದಾಗಿ ಆತನು ಹೆಸರು ಪಡೆದುಕೊಂಡಾದ ಮೇಲೆ ಅಣ್ಣ ಎಷ್ಟು ಜನರೊಂದಿಗೆ ಬರ್ತಾ ಇದ್ದಾನೆ? 400 ಜನರೊಂದಿಗೆ ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮುಗಿಸ್ಬೇಕಂತೇಳಿ ಬರುವಂತ ಅಣ್ಣ ಹೇಳುವಂತ ಮಾತು ಏನು ನೋಡ್ರಿ? 33ನೇ ಅಧ್ಯಾಯ 10ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. 9ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಏಸಾವನು ತಮ್ಮನೇ, ನನಗೆ ಬೇಕಾದಷ್ಟು ಆಸ್ತಿ ಉಂಟು, ನಿನ್ನದು ನಿನಗೆ ಇರಲಿ ಅನ್ನಲು ಯಾಕೋಬನು ಹಾಗೆ ಅಪ್ಪಣೆ ಕೊಡಕೂಡದು. ನೀನು ನನ್ನ ಮೇಲೆ ಕಟಾಕ್ಷವಿಟ್ಟು ನಾನು ಸಮರ್ಪಿಸುವ ಕಾಣಿಕೆಯನ್ನು ಅಂಗೀಕರಿಸ್ಬೇಕು. ಇದು ಹೇಳಕತ್ತಾನೆ. ಏನಂತೇಳಿ? ಅಣ್ಣಗ ನನಗೆ ಜಗ್ಗಿ ಆಸ್ತಿ, ಸ್ವಲ್ಪ ಕಳಿಸಿಬಿಟ್ರೆ ಸಮಾಧಾನ ಆಗ್ತಾನೇನೋ, ತಣ್ಣಗೆ ಆಗ್ತಾನೇನೋ. ಅಣ್ಣ ಇಟ್ಟಿರ್ತಕ್ಕಂಥ ಸಿಟ್ಟು ಸ್ವಲ್ಪ ಕಡಿಮೆ ಆಗುತ್ತಾನೋ ಆಸ್ತಿಯನ್ನು ನೋಡಿ ಅಂತೇಳಿ 2 ಪಾಳೆಗಳನ್ನು ಮಾಡ್ತಾನೆ ಪ್ರೇಯರ್. ಹಲ್ಲೆಲೂಯಾ. ಒಂದು ಪಾಳೆಯ ತನ್ನಲ್ಲಿ ಇಟ್ಕೊಳ್ತಾನೆ, ಇನ್ನೊಂದು ಪಾಳೆಯವನ್ನು ಸಮಭಾಗ ಮಾಡಿ ಯಾರಿಗೆ ಕಳಿಸ್ತಾನೆ? ಅಣ್ಣನಿಗೆ ಕಳಿಸ್ತಾನೆ ಪ್ರಿಯರೇ. ಅಣ್ಣನಿಗೆ ಕಳಿಸಿದಾಗ ಅಣ್ಣ ಹೇಳ್ತಾ ಇದ್ದ, ನನಗೆ ದೇವರು ಸಮೃದ್ಧಿಯನ್ನು ಕೊಟ್ಟ, ನನಗೆ ಬೇಕಾಗಿರುವಂಥ ಆಸ್ತಿ ನನಗೆ ಉಂಟು ಎಂಬುದಾಗಿ ಹೇಳಿದ ಮೇಲೆ ಅಲ್ಲಿ ಒಂದು ವಾಕ್ಯ ಹೇಳ್ತಾ ಇದ್ದ ನೋಡ್ರಿ. ನಿನ್ನನ್ನು ನೋಡಿದ್ದು ದೇವರನ್ನು ನೋಡಿದ ಹಾಗಾಯಿತು, ನನ್ನನ್ನು ಪ್ರೀತಿಯಿಂದ ಅಂಗೀಕರಿಸಿದ್ದೇ ವಿಶೇಷ. ದೇವರು ನನಗೆ ಕೃಪೆಯನ್ನು ಮಾಡಿದ್ದರಿಂದ ನನಗೆ ಸಮೃದ್ಧಿ ಉಂಟಾಯಿತು. ಆದ ಕಾರಣ ನಾನು ಸಮರ್ಪಿಸುವ ಕಾಣಿಕೆಯನ್ನು ನೀನು ದಯವಿಟ್ಟು ಅಂಗೀಕರಿಸಬೇಕು ಎಂಬುದಾಗಿ. ಹಲ್ಲೆಲೂಯಾ. ಏಸಾವನು ಕೋಪದಿಂದ, ದ್ವೇಷದಿಂದ, ಭಯಂಕರವಾಗಿರ್ತಕ್ಕಂಥ ಸಿಟ್ಟಿನಿಂದ ಬಂದಿರತಕ್ಕಂಥ ಏಸಾವನು ಯಾವಾಗ ತಮ್ಮನನ್ನು ನೋಡಿದಾಗ ಆತನ ಪ್ರೀತಿ ಎಲ್ಲವೂ ಏನಾಗಿದೆ? ಈಗ ಆತನ ಪ್ರೀತಿ ಎಲ್ಲವೂ ಏನಾಗ್ತಾ ಇದೆ? ವ್ಯಕ್ತವಾಗ್ತಾ ಇದೆ. ಆತನ ಸಿಟ್ಟು ಎಲ್ಲವೂ ಕೂಡ ಏನಾಗಿದೆ? ತಣ್ಣಗಾಗಿದೆ ಪ್ರಿಯರೇ. ಯಾಕಂದ್ರೆ ದೇವರು ಯಾಕೋಬನನ್ನು ಏನಂತ ಕರೆದಿದ್ದಾನೆ? ಇಸ್ರಾಯೇಲು ಎಂಬುದಾಗಿ. ಆತನು ಮಾಡಿರ್ತಕ್ಕಂಥ ಮೋಸಕ್ಕೆ ಬದಲಾಗಿ ಅದನ್ನು ನೀಗಿಸಿ ದೇವರು ಏನ್ ಮಾಡಿದಾನೆ? ತಾನೇ ಬಂದು ಆಶೀರ್ವಾದ ಮಾಡಿ ರಾತ್ರಿ ಎಲ್ಲ ಹೋರಾಡಿದಂಥ ಸಂದರ್ಭದಲ್ಲಿ ನಾವು ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೋಸವು ಕೂಡ ದುಃಖಕ್ಕೆ ಕಾರಣವಾಗಿತ್ತು, ಆದರೆ ದೇವರು ಆ ಮೋಸವನ್ನ ತೊಡೆದು ಹಾಕಿ ಆ ವ್ಯಕ್ತಿಯನ್ನ ಏನ್ ಮಾಡಿದ್ರು ಪ್ರಿಯರೇ? ಏನ್ ಮಾಡಿದ್ರು? ಸಮಾಧಾನವನ್ನು ಅನುಗ್ರಹ ಮಾಡಿದ್ರು. ಅಣ್ಣ ತಮ್ಮರು ಇಬ್ಬರು ಕೂಡ ಏನಾದ್ರು? ಐಕ್ಯರಾದರು ಎಂಬುದಾಗಿ. ಹಲ್ಲೆಲೂಯಾ. ಐಕ್ಯತೆಯನ್ನ ಹೊಂದಿಕೊಂಡ್ರು ಎಂಬುದಾಗಿ. ಕೊನೆಯದಾಗಿ